ದೊಡ್ಡ ಬಯಕೆ ಹೆಬ್ಬಯಕೆ ಮೇಡಮ್ ಒಂದು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗ್ ಸ್ಮೈಲ್ ಕೊಟ್ಟ ಬಂಗಾರ ಬಂಗಾರ ಸುಲ್ತಾನ್ ಬಂಗಾರ ಮೂಗು ಓಪನ್ ಆಗೋದ್ರಲ್ಲಿ ಎಲ್ಲ ಉರಿ ಆಗುತ್ತೆ. ನೀ ಕಣ್ಣು ತೆಗಿಬೇಡ, ಕಣ್ಣಾಗ ತೆಗಿಯತ್ತಿ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಇದು ಎಷ್ಟು ರೊಕ್ಕ ತಗೊಂಡಿಲ್ಲ? ಬಾಳಸ ಮತ್ತೆಂತೋದಿ ಮತ್ತಿನ್ನ ಅದೊಂದ ತಂಬ ಸಾಕು. ಒಂದೇ ತಂಬ ಪಾಲಕ್ ಒಂದ. ಪಾಲಕ್ ಮತ್ತೆ ಬೇರೆ ಏನಿರ್ತಲ್ಲ ಏನು ಹೇಳ. ಬೇಡ ಅಷ್ಟು ತಂಬ. ಇದು ಇಲ್ಲ ಮಾಡಕ್. ಬೇರೆ ಮತ್ತೆ ಏನಾದರೂ ಪಲ್ಯ ತರ್ತೀನಿ. ಅದೊಂದ ತಂಬ ಹೋಗು. ಮೆಂತ್ಯ ಪಲ್ಯ ತಗೊಂಡ್ಬಂದು. ಮೆಂತ್ಯ ಪಲ್ಯ ರಾತ್ರಿ ಮೆಂತ್ಯ ಪಲ್ಯ ಮಾಡೋಣ, ಮಧ್ಯಾಹ್ನಕ್ಕೆ ಪಾಲಕ್ ಸಾರು ಮಾಡೋಣ. ಇಲ್ಲೇ ನಿಂದ್ರಸರ್ ಗಾಡಿ ಇಲ್ಲೇ ಐತಂದ್ರೆ. ಸೊಪ್ಪು ಬಂದ್ರೆ ಎಷ್ಟು ಮಂದಿ ಕೊಡ್ತಾರೆ ನೋಡಿ. ಸೊಪ್ಪು ಭಾಳ ತಿಂತಾರೆ. ಮೆಂತ್ಯ ಪಲ್ಯ ಹುಡ್ಕಾಡತ್ತ ಇದು ತಗೊಂಡು. ಮೆಂತ್ಯ ಪಲ್ಯ ತಗೊಂಬ ಅಂದ್ರ ನಿನ್ನೆ ಚಿಕನ್ ತಿಂದಿವ. ಇವತ್ತು ಮುಂಜಾನೆ ಇದು ಸಂಜಿಕಿದು 2 ಹೊತ್ತು ಮಾಡ ಇದನ್ನ ತಿನ್ಬೇಕೇ. ನಿದ್ದೆ ಚಲೋ ಬರ್ತೈತಿ, ಇದನ್ನ ತಿನ್ಬೇಕು. ಸಬ್ಬಸ್ಗಿ ನಿದ್ದೆ ಬರ್ತೈತಿ. ಇದಕ್ಕೆ ನಿದ್ರಾಹೀನತೆ ಕಮ್ಮಿ ಆಗತ್ತೆ. ಓದೈತೆ ಸೈನ್ಸ್ ಮಾಡಿ ಅಲ್ಲ ಅಂತೊಬ್ರು ಗದ್ದು ಮುಕ್ಕ್ರೆ ಎಲ್ಲ ಹೆಣ್ಮಕ್ಳು ಅದಾರ. ನನ್ನ ಜಾಗ ಇಲ್ಲಿ ಹೋಗಲ್ಲ ಬಾಯ್. ನಾನು ದವಾಖಾನಿಗೆ ಹೋಗ್ಬರ್ತೀನಿ. ಭಾಳ ದಿನ ಆತು ಬಿಟ್ಟು. ಭಾಳ ದಿನ ಆತಂತಲ್ಲ. ಮನೆ ಸಲ ತೋರಿಸಿದ ಬರೀ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಏನೂ ಆಗಿಲ್ಲ. ಹೇಳ್ಬೇಕು ಅವ್ರಿಗೆ ಭಾಳ ದಿನ ಆತು ಬಂದು. ನೆಗಡಿ ಅವಾಗ ಮೂಗು ಬರೀ ಕಟ್ಕೋತೈತೆ ಅಂತ ಹೇಳ್ಬೇಕು ಅವ್ರಿಗೆ. ಹೆಂಗಾರ ಮಾಡಿ ಆರಾಮ ಮಾಡ್ಕೋಬೇಕು. ಇಲ್ಲಿಕಂದ್ರೆ ಮಾತಾಡೋಕ್ಕೂ ಕಷ್ಟ ಆಗ್ಬಿಡ್ತೀವಿ. ನನಗೆ ಇವತ್ತು 4th ಸ್ಯಾಟರ್ಡೆ ಅಂತ ನಾವು ಗೊತ್ತಿಲ್ಲ. ಸುಮ್ಮ ಹಂಗೆ ಬಂದುಬಿಟ್ಟಿನಿ. ನಮ್ಮ ಏರಿಯಾದಾಗ ಇದ್ದಿದ್ದು ಬಂದಿತ್ತು, ಇದೂ ಬಂದ. ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಗೈತಿ 4th ಸ್ಯಾಟರ್ಡೆ ರಜೆ ಇರ್ತವೆ. ಒಂಥರ ಬ್ಯಾಂಕ್ನವ್ರ ಥರ ಇತ್ತು. ಇಲ್ಲ ಹೊರಗೆಲ್ಲ ಪ್ರೈವೇಟ್ ಒಳಗೆ ತೋರ್ಸು ಅಂದ್ರೆ ಇಲ್ಲಿ ಪ್ರೈವೇಟ್ ಒಳಗೆ ಯಾವುದೋ ಹಾಸ್ಪಿಟಲ್ ನನಗೆ ಬರೋಬ್ಬರಿ ಪರಿಚಯ ಇದ್ದಿದ್ದಿಲ್ಲ. ಅದ್ರ ಸಮಾನ ಅಂತೇಳಿ ಅನ್ಲಿಕ್ಕೆ ಎಲ್ಲಿ ಕರೆಕ್ಟ್ ನೋಡ್ತಾರೆ ಎಲ್ಲಿ ನೋಡಲ್ಲ ಅಂತೇಳಿ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಓಪನ್ ಸಿಮ್ ಬಾಗಿಲು ತೆಗಿ ಸುನಿತವ್ವ. ಇವತ್ತು 4th ಸ್ಯಾಟರ್ಡೆ ಬಂದ. ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಗುಡ್ ಈವ್ನಿಂಗ್ ಎಲ್ರಿಗೂ. ವ್ಲಾಗ್ ಜಾಸ್ತಿ ಮಾಡೋಕ್ಕಾಗ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಒಬ್ಬರು ಕಮೆಂಟೂ ಹಾಕಿದ್ರಿ ಆ್ಯಂಡ್ ಡೈರೆಕ್ಟ್ ಮೆಸೇಜು ಮಾಡಿದ್ರಿ. ಯಾಕೆ ಡೈಲಿ ವ್ಲಾಗ್ ಜಾಸ್ತಿ ಡೈಲಿ ಅಂದ್ರೂ ಕರೆಕ್ಟಾಗಿ ಟೈಮಿಗೆ ಎದಕ್ಕೆ ಬರೋಕೆ ಗೊತ್ತಿಲ್ಲ ಅಂತೇಳಿ. ಒಂದು ಸ್ವಲ್ಪ ನಂದು ಕೆಲಸ ಜಾಸ್ತಿ ಇರೋ ಕಾರಣದಿಂದ ಮಾಡೋಕ್ಕಾಗ ಗೊತ್ತಿಲ್ಲ. ಸೊ ಇನ್ಮೇಲೆ ಒಂದು ಸ್ವಲ್ಪ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ. ಟ್ರೈ ಮಾಡ್ತೀನಿ. ಇವತ್ತು ಇನ್ನೊಂದು ಏನಂದ್ರೆ ದೊಡ್ಡ ಬಯಕೆ ಹೆಬ್ಬಯಕೆ ಮೇಡಮ್ ಒಂದು ಇವತ್ತು ಈಡೇರ್ ಹಾಕೋತೈತಿ. ಅದು ಏನಂತ ತೋರಿಸ್ತೀನಿ. ಪ್ರೇಮು ಆ್ಯಂಡ್ ದೀಪಾ ಆ್ಯಂಡ್ ಆರವ್ ಬಂದಾರ ಬೆಂಗ್ಳೂರ್ಗೆ. ಅವ್ರ ಮನೆಗೆ ಹೋಗ್ಬೇಕು. ಅವ್ರು ತಂದಾರ. ನನಗೆ ಇಲ್ಲಿಂದ ಹೇಳಿದ್ವಿ ನಾವು 90 ಅಂತೇಳಿ ಅವ್ರು ತಂದಾರ. ಏನಂತ ತೋರಿಸ್ತೀವಿ. ಆಮೇಲೆ ಇಲ್ಲಿ ಎಷ್ಟು ದಿನ ಗಂಟು ಬಿದ್ದಿಲ್ಲ ನನಗೆ 90 ಅಂತೇಳಿ. ಇಲ್ಲೇ ಇಲ್ಲ ಅವು ಸಿಕ್ಕಿಲ್ಲ. ಯಾಕಂದ್ರೆ ಅದು ಸೀಸನ್ ಸ್ಟಾರ್ಟ್ ಆಗಿದ್ದು ನಮ್ಮ ಕಡೆ ಸ್ಟಾರ್ಟ್ ಆಗೈತಿ. ಆ ಕಡೆ ನಮ್ಮ ಊರ ಕಡೆ ಸೀಸನ್ ಸ್ಟಾರ್ಟ್ ಆಗಿರ್ತಾವೆ ಈ ಟೈಮಾಗ. ಈ ಕಡೆ ಸಿಗಲ್ಲ ಅದು. ಆಲ್ಮೋಸ್ಟ್ ನಾ ಇರೋ ಜಾಗದಾಗಂತೂ ಎಲ್ಲ ಹುಡ್ಕಾಡಿದ್ದೆ, ಸಿಕ್ಕಿಲ್ಲ. ಈಗಂತೂ ಸಿಗ್ತಾವೆ. ಹೆಂಗೆ ಹೊಡಿತಾಳಂದ್ರೆ ಎಷ್ಟು ಇಷ್ಟ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ನನಗಿಷ್ಟ. ಅದು ಎಷ್ಟು ತಂದು ಕೊಟ್ಟರು ಅದು ಸಾಕಾಗಲ್ಲ, ಅಷ್ಟು ಇಷ್ಟ. ಸೊ ತೋರಿಸ್ತೀನಿ, ಹೋಗಿ ರೆಡಿ ಆಗುತ್ತಾಳೆ. ನಾನು ಪೇಷಂಟ್ ಆಗ್ಬಿಟ್ಟಿನಿ ನೋಡ್ರಿ. ನನ್ನ ಐಟಮ್ಸ್ 1 2 ಇವೆಲ್ಲ ಇಟ್ಕೊಂಡು ಅಪ್ಪು ಫೋನಿಂದ ಅಲರ್ಜಿ ಆಗೈತಿ. ಇಲ್ಲ, ಫೋನ್ ಸ್ವಲ್ಪ ಕಣ್ಣು ಉರಿದು ಮೂಗು ಇದು ಆಗುತ್ತೆ, ಮೂಗಿಗೆ ಎಫೆಕ್ಟ್ ಆಗುತ್ತೆ. ಹಂಗಾಗತ್ತೆ. ಇನ್ಮೇಲೆ ನೋಡ್ಬೇಡ ಜಾಸ್ತಿ. ಏನು ನೋಡ್ಬೇಡಂದ್ರೆ ಕೆಲಸನಾದ್ರೆ ಆಗೈತಿ. ನೋಡ್ಬೇಡಂದ್ರೆ ಏನು ಹೇಳ್ಬೇಕು. ಇದು ಸುಮ್ಮನೆ ತಾತ್ಕಾಲಿಕ. ಇದರಿಂದ ಏನಾಗಲ್ಲ. ಸ್ವಲ್ಪ ಥಂಡಿ ಜಾಸ್ತಿ ಆದಂಗೆ ಮೂಗ್ಲಾಗತ್ತಂದ್ರೆ ಅಷ್ಟೇ. ಒಂದು 5 ನಿಮಿಷನೂ ಇರಲ್ಲ. ಜಾಕೆಟಾ ಹಾಕು, ನೀರು ಬೆಚ್ಚಗಿರು ಮೊದಲು. ಅಂಬಾರಿ ನೋಡ್ರಿ ಹೆಂಗೈತೆ. ಕ್ರೇಜಿ ಕಪಲ್ಸ್ ಪ್ರೇಮು ಚಂದ ಕೊದೈತಿ. ಇವತ್ತು ನೋಡಾಗುತ್ತೆ. ನಾವು ಅವತ್ತು ಗಾಡಿ ಹೋಗಿದ್ದು, ಇವತ್ತು ಬಂದೈತಿ. ಕುತ್ತಿಗೆಗೆ ಬರೋದಂದ್ರೆ ಸುನಿತಾಗಿ ಸದ್ದು ಮ್ಯಾಲೆ ಹತ್ತಬೇಕು. ಮನಸ್ಸಿನಾಗ ಅದೇ ಇರ್ತೈತಿ. ಏನು ಸಮಸ್ಯೆ ಸುನಿತಾ ನಿಮಗೆ?
ಮ್ಯಾಲೆ ಹತ್ತದ ತಿಳಿದಿಲ್ಲ ಅದು ಈ ಟೈಮ್ನಾಗ ನಮಗೊಂದು ಸಲ ಬೇಸರ ಆಗ್ಬಿಡ್ತೈತಿ. ಹಾಂ, ಇದು ನನಗೆ ಬಂದೈತಲ್ಲ ನೆಗಡಿ, ಇದು ನಾರ್ಮಲ್ ನೆಗಡಿ ಇಲ್ಲ ಅಂದ್ರೆ ನಾರ್ಮಲ್ ಇತ್ತು ಅಷ್ಟೊತ್ತಿಗೆ ಸ್ವಂತಾಗಿ ಬರ್ತೈತಿ, ಎಲ್ಲರಿಗೂ ಸ್ಪ್ರೆಡ್ ಆಕೈತಿ. ಮನೆಗೆ ಯಾರಿಗೂ ಸ್ಪ್ರೆಡ್ ಆಗುತ್ತಿಲ್ಲ ನನಗೆ. ಒಂಥರ ಅಲರ್ಜಿ ಅನ್ಬೋದು, ನೆಗಡಿ ಅಲ್ಲ ಅಲರ್ಜಿ. ಬಹುದಿನದ ಬಯಕೆ ಫಲಿಸಿತಮ್ಮ ಆಲ್ರೆಡಿ ಆಗೈತಲ್ಲ ಅದು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗ್ ಸ್ಮೈಲ್ ಕೊಟ್ಟ. ಆರಾಮ್ ಮಗನಿ. ಆ ಹಣ್ಣೆಲ್ಲ ಅವತ್ತೇ ಒಯ್ಬೇಕಾಗಿತ್ತು ನಾವು. ಹಣ್ಣು ಅವತ್ತು ಒಯ್ಬೇಕಾಗಿತ್ತು. ಏನಾಗಿಲ್ಲ ತೊಂಬ ಇನ್ನೊಂದು ತಿಂತೀನಿ. ಚಲೋ ಅನ್ಸತ್ತ, ಸ್ವೀಟ್ ಅದ. ತೊಂಬ ತೊಂಬಾಲೆ ಯಾಕ ಅಲ್ಲಿ ಬತ್ ನೋಡಿ ನಿಂದ ಹಣ್ಣು. 53 54 54 2 kg ಒಂದೇ ವಾರದಾಗ. ಒಂದು ವಾರ 2 ವಾರ ಆಗಿತ್ತು. 2 ವಾರದಾಗ 2 kg. ಒಂದು ವಾರಕ್ಕೆ 1 kg. ವಾ 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 ನೈಸ್. ಈಗ ಸ್ವಲ್ಪ ಜಲ್ದಿ ಇನ್ಕ್ರೀಸ್ ಆಗುತ್ತೆ ವೇಟ್, ದಿನ ಬಂದಾಗ. ಈಗ ನಾ ಹಾಸ್ಪಿಟ್ಲಿಗೆ ಹೊಂಟೀನಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ. ಬೆಂಗಳೂರಿಗೆ ಬಂದಾಗ ಫಸ್ಟ್ ಟೈಮ್ ನಾ ತೋರಿಸ್ಕೊಳಕತ್ತಿದ್ದು ಪ್ರೈವೇಟ್ ಹಾಸ್ಪಿಟ್ಲ್ ಒಳಗೆ ಫಸ್ಟ್ ಟೈಮ್. ಯಾಕಂದ್ರೆ ಜಾಸ್ತಿ ನಾನು ಆರಾಮ್ ತಪ್ಪಂಗಿಲ್ಲ, ಯಾಕಂದರೆ ಎಲ್ಲ ಲಿಮಿಟೆಡ್ ನೋಡಿ, ತಿನ್ನೋದು, ಉಣ್ಣೋದು, ಇರೋದು, ಟ್ರಾವೆಲ್ ಮಾಡೋದು. ಬೈಕ್ ನಾನು ಅಷ್ಟು ಸೇಫ್ ಯಾರೂ ಓಡಿಸಲ್ಲ ಅಂತ ನಾನು ಅನ್ಕೋತೀನಿ. ಅಷ್ಟು ಸೇಫ್, ಅಷ್ಟು ಸಾವಕಾಶ ಓಡಿಸ್ತೀನಿ. ಯಾಕಂದ್ರೆ ಹಾಸ್ಪಿಟ್ಲ್ ಒಳಗೆ ಒಂದೊಂದು ಸಲ ಹೋಗಿರ್ತೀನಲ್ಲ, ಬೈಕ್ ಒಳಗೆ ಬಿದ್ದು ಅಲ್ಲಿ ಬಿದ್ದು ಅವ್ರು ನೋಡಿದ್ರೆ ಅಂಜಿಗೆ ಬರ್ತಿರ್ತೈತೆ ನನಗೆ. ಅದಕ್ಕೆ ನಾನು ಒಟ್ಟು ಎಷ್ಟು ಸಾವಕಾಶ ಹೋಗ್ಬೇಕು, ಎಷ್ಟು ಚಲೋ ಹೋಗ್ಬೇಕು ಅಷ್ಟೇ ಇರ್ತೀನಿ. ಬಿಟ್ರೆ ಅವರೇ ಬಂದು ಗುದ್ದಿರ್ಬೇಕು ನೋಡಿ, ಗುದ್ದಿದ್ರೆ ಮಾತ್ರ ಏನಾರ ಆಗಿರ್ತೈತಿ. ಬಿಟ್ರೆ ನಾನೇ ಹೋಗಿ ಬಿದ್ದಿದ್ದು ಆಲ್ಮೋಸ್ಟ್ 0. ಎಲ್ಲಿ ತೋರಿಸ್ಬೇಕು ಅಂತಲೂ ಗೊತ್ತಿರಲಿಲ್ಲ. ಪ್ರೇಮು ಒಂದು ಹಾಸ್ಪಿಟ್ಲ್ ಹೇಳ ನಾವು ಮುಂಚೆ ಒಂದು ಸಲ ತೋರಿಸಿದ್ರಂತ. ಇಲ್ಲೇ ಐತಂತ ಕ್ಲಿನಿಕ್, 2-3 ಸಲ ತೋರಿಸ್ಯಾರಂತ ಕ್ಲಿನಿಕ್ ಐತಿ. ಅಲ್ಲಿ ಹೋಗಿ ಬರ್ತೀನಿ. ನಿಮ್ಮ ಫ್ಯಾಮಿಲಿ ಡಾಕ್ಟ್ರಾ? ಮನೆಗೂ ಬರ್ತಾರೇನ? ಏನು ಮಾಡಿಸ್ಕೊ? ಬ್ಯಾನ್ ಯಾರು ನೀ ತಿಂತ್ಯಾ? ಮಾಡಿಸ್ಕೊಂಬಾ, ಗುಳಿಗೆ ತಗೊಂಡು ಕಮ್ಮಿ ಆಗಿಲ್ಲ. ವಾ 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 ಸೂಜಿ ಅಂದ್ರೆ ಅಂಜಿಗೆ ಬರೋದಿಲ್ಲ. ಇನ್ನೂ ಟ್ಯಾಬ್ಲೆಟ್ ಅಷ್ಟರ ಕೊಡಲಿ. ಸೂಜಿ ಮಾಡೋದು ನೆಸೆಸರಿ ಇತ್ತಂದ್ರೆ ಮಾಡಿಸ್ತೀನಿ, ಇಲ್ಲಾಂದ್ರೆ ಏನು ಒಟ್ಟು ನಾನು ಬ್ಯಾನ್ ಮಾಡಿಸ್ಬೇಕಂತ ಮಾಡಿ ಏನು ತಂಡಾಗ ಬ್ಯಾನ್ ಆಗತ್ತೆ ನೈಟ್. ಈ ಫೋನ್ ಇಲ್ಲೇ ಬಿಟ್ಟು ಹೋಗ್ತೀನಿ, ಆ ಫೋನ್ ತೊಗೊಂಡು ಹೋಗ್ತೀನಿ, ಫೋನ್ ಪೇ ಇದ್ದಿದ್ದು. ಈ ಯಾರು ಈಗ ಫಸ್ಟ್ ಸ್ಟೆಪ್ ಇದು. ಇವು ಮೂಗನ ಹಾಕೊಳ್ಳೋ ಸ್ಟೀಮ್ ತೊಗೋಬೇಕಂತಿದ್ದನ ಬಿಸಿನೀರಾಗ ಹಾಕಿ 2 ದಿನ ಕೊಟ್ಟಾರ. ಆಲ್ಮೋಸ್ಟ್ 2 ದಿನದಾಗ ಕಮ್ಮಿ ಆಗುತ್ತೆ ಅಂದನ. ಕಮ್ಮಿ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತಂದ್ರೆ ಕಮ್ಮಿ ಆಗುತ್ತಂತೆ. ಭರವಸೆ ಕೊಟ್ಟಾರ, ನಾನು ನಂಬಿನಿ. ಬಾಗ್ಲಾಕ್ರಿ ನಿಮ್ಮ ಮನ್ಯಾಗ ಬಂದ್ರೆ ಜಾಸ್ತಿ ಆಗುತ್ತೆ ಬರ್ರಿ. ನಮ್ಗೆ ಇಲ್ಲಿ ಹೊರಗಿನಲ್ಲಿ ಏನಿದ್ದಿಲ್ಲ, ಮೂಗು ಏನು ಬರಬ್ರಿ ಇದ್ದೆ. ಈಗ ಬರೋಣ ಇಲ್ಲಿ ಮನ್ಯಾಗ ಕೂಡ್ತೀನಿಲ್ಲ, ಈಗ ಆಗ್ಬಿಡ್ತೈತಿ. ಹಿಡ್ದ ಇನ್ನೊಂದ್ಸಲ ಬಿಡಿಸಿ, ಕಲೇಸ ಇಲ್ವಾ? ಹಾಂ ಅಲ್ಲೇ ನೋಡು ಬಾಟ್ಲಿ. ಹಾಂ ಬಾಟ್ಲಿ ಈಗ ಆರೋ ಮಮ್ಮಿ ಇಲ್ಲ ಅಲ್ಲಿ. ಈಗ ಇಲ್ಲದ ಬಾಟ್ಲಿ. ಅಯ್ಯೋ ಒಂದು ಅರ್ಥಕ್ಕೆ ಬಂದಿದ್ದ ಅಲ್ಲಿಂದವ.
ಬೆಕ್ಕದಲ್ಲಿ ಹೋಗಿ ಬಿಡೋದು ನಾವು ಮತ್ತೊಂದು ಹೊಡಿತಾನೆ ಮತ್ತೊಂದು ಸಲ ಮರಳಿ ಎತ್ತಿಸು ಸಿಕ್ತು ಸಾಕು ಮತ್ತೆ ಬಡ್ಸೋತಿ ಈ ಕಡೆ ಹೋಗು ಅಯ್ಯೋ ಹೋಗ್ಬಿಡ್ದು ಹಿಂಗಾಗಿ ಅಲ್ಲೇ ನೀ ಇಲ್ಲಿದ್ದಾಗ ಇಷ್ಟು ಮಾಡ್ತಿದ್ದಿಲ್ಲ ಮೊದಲು ಬರೀ ಒಂದು ವಾರದಾಗ ಇಲ್ಲಿದ್ದ ಬರೀ ಅಂಬೆಗಾಲ ಇರ್ತಿದ್ದ ಈಗ ನೋಡಿ ಮುಂದೆ ಬರತ್ತಾನೆ ಅಯ್ಯಪ್ಪು ಯಾಕೆ ಅಲ್ಲಿ ಕೆಲಸ ಮಾಡಕತ್ತಾಳ ಯಾರು ಒಳಗೆ ಹೋಗಿ ನೋಡಪ್ಪ ಏ ಮಗನೇ ನಡೀದ್ ಕಲ್ತಿ ಹೊಡಿದು ಫೋನ್ ಸೀದಾ ಬಾಯಾಗ ನೋಡ ಬಾಟ್ಲಿ ಮುಟ್ಟಲ್ಲಿ ಫೋನ್ ಏನಿಗೆ ಫೋನ್ ಹಿಡ್ಕೊಂಡ ಸೀದಾ ಬಾಯಾಗೇನ ಯಾವಾಗ ಹಿಡಿಲಿ ಏನ್ ಮಾಡ್ಲಪ್ಪ ಇವನು ಒಟ್ಟ ಗ್ರಿಪ್ಪ ಇಲ್ಲಂದ ಇವತ್ತ ಬಾಟ್ಲಿ ಹೋದ ಈಗ ಶಾ ನೋಡ್ರಿ ಹೆಂಗೈತಿ ನೋಡಿದ್ರೆ ಹಂಗ ನಮ್ದೇ ಕಾಪಿ ಮಾಡಾಕ್ತಾರೆ ಇನ್ ಮೇಲೆ ಎಲ್ಲಾರು ಕರಿಚಾ ಕುಡಿತಾರೆ ಶಪಥ ಮಾಡ್ಯಾರ ಇವರು ಕುಡಿತಿಲ್ದಿಪ್ಪ ಇಲ್ಲ ಯಾರಿಗೆ ಎಂತ ಅಕ್ಕಿ ಇಷ್ಟ ಆಗತ್ತ ಈಕಿ ನೋಡ್ರಿ ರೇಷನ್ ಅಕ್ಕಿ ಇಷ್ಟ ಅಂತ ರೇಷನ್ ಅಕ್ಕಿ ಕಟ್ಕೊಂಡಾಳ ಇಲ್ಲಿಂದ ಅಲ್ಲಿ ಚಲೋ ಅಕ್ಕಿ ಬಿಟ್ಟು ರೇಷನ್ ಅಕ್ಕಿ ಭಾರಿ ಬಿಡವ ನೀ ಏನೇನು ಬಯಸ್ತು ನೋಡಿ ಮತ್ತೆ ಬೈಸ್ ಸುನಿತಾ ಕಾಡಿ ಬೇಡಿ ತರಿಸಿರುವಂಥ ಪದಾರ್ಥ ಏನು ಅಂದ್ರೆ ತೋರಿಸಿ ನೋಡ್ರಿ ಇಲ್ಲೈತೆ ನೋಡ್ರಿ ಬಟ್ ಅದು ಏನೋ ಕಾಣವಲ್ಲ ನಿಮ್ಗೆ ಚಳಿ 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 ಇರೋ ಡಿಕ್ಕಿ ಸ್ಪೇಸ್ ಬೇಕೈತಲ್ಲ ಇದೆ ನಮಗೆ ಹಿಟ್ಟು ಜೋಳದ ಹಿಟ್ಟು ಆಯ್ತಾ ಅಕ್ಕಿ ಮತ್ತೆ ಯಾವ್ದು ಬಂಗಾರ ಸುಲ್ತಾನ್ ಬಂಗಾರ ಸೈಡ್ ಇಟ್ಬಿಡು ಸೈಡ್ ಬ್ಯಾಗ್ನಾಗ ಅದು ಹಿಟ್ಟು ಮುಂದಿಟ್ಕೋ ಸೈಡ್ ಆ ಸೈಡ್ ಇರುತ್ತೆ ನೋಡ್ರಿ ಈಗ ಹೆಂಗದಾವ ಇದ್ರ ಮುಂದೆ ನನಗೆ ಏನು ಇಷ್ಟ ಇಲ್ಲ ನಾ ಫಸ್ಟ್ ಇದಕ್ಕೆ ನಾನು ಮುಂದೆ ಎಷ್ಟು ಥರದ ಊಟ ಇಟ್ಟಿದ್ರು ನಾ ಇದೇ ಸೆಲೆಕ್ಟ್ ಇಂಥ ಭಾರಿ ಬೋನ್ಲೆಸ್ ಮಸ್ತ್ ಬಿರಿಯಾನಿ ಇಟ್ರು ಇದೆ ನಾವಿಬ್ರು ಲವ್ ಮಾಡಾಗ ಹಿಂಗೆ ಬೈಕ್ನಾಗ ಒಂದ್ಸಲ ಹೊರಗೆ ಕರ್ಕೊಂಡು ಹೊಂಟಿದ್ದೆ ಇಬ್ರು ಸೇರಿ ಅವಾಗ ಸೈಡೆಲ್ಲ ರೋಡ್ ಸೈಡೆಲ್ಲ ಹಾಕಿರ್ತಿದ್ರು ಯವ್ವ ಕಡ್ಲಿ ಅನ್ನಕ್ಕೆ ಕಡ್ಲಿ ಅಂದ್ರೆ ಅಷ್ಟು ಇಷ್ಟ ನನಗೆ ಅಂತ ಫ್ರೆಂಡ್ ಬಟ್ ಅವು ಹುರಿದ್ರೆ ಭಾರಿ ಟೇಸ್ಟ್ ಬರ್ತಾವೆ ನಾನು ಟೇಸ್ಟ್ ಮಾಡ್ತೀನಿ ತಮ್ಮ ಸಾಲಲ್ಲ ಅದಲ್ಲ ಅವು ತಂದಿದ್ದು ಇಷ್ಟು ತಂದಾರ ಒಂದು ಹೊತ್ತಿಗೂ ಆಗಲ್ಲ ಈಗ ಸುಂಟಾಗ ಅಲ್ಲಿ ಬಿಟ್ಟು ಬರ್ಬೇಕು ಆಗಿತ್ತು ಏನೋ ಸ್ವಲ್ಪ ಹಾಂ ದೀಪ ತಿನ್ನಲ್ಲಂತ ಹಾಂ ಪ್ರೇಮು ಏನು ನಾಳೆ ಕೊಟ್ಟು ಬರತ್ತೆ ಅವರು ಅಯ್ಯೋ ಅಲ್ಲಿ ಹಿಡಿದ ಬರ್ತಾರೆ ಹೆಂಗೆ ತೊಗೊಂಬಂದಿದೆ ನಾನು ಓಕೆ ಇಲ್ಲ ಕೇಳಿ ನಾನು ದೀಪ ತಿನ್ನಲ್ಲ ಯಾಕಂದ್ರೆ ಪ್ರೇಮು ಒಬ್ಬನ ಏನೋ ಒಂಥರ ಊರು ನೆನಪು ಬರ್ತೀನಿ ತಿಂದ್ರೆ ತಿನ್ನಬೇಕನ್ಸುತ್ತೆ ಒಂಥರ ಮಜಾ ಬರ್ತಿತ್ತದು ಬಿಡಾಗ್ತಿಲ್ಲ ಬಿಡಂಗನ್ಸಲ್ಲ ನನಗ ನಿಂದೊಂದು ದೊಡ್ಡ ಹೆಬ್ಬೈಕೆ ಎಲ್ಲ ಇದು ಬಯಕೆ ಅನ್ನೋದಕ್ಕಿಂತ ಹೆಬ್ಬೈಕೆ ಇದು ಇದು ಭಾಳ ಮಾಡಿ ಇದು ತಂದಿದ್ಲು ನಮ್ಮವ್ವ ಅಲ್ಲೇ ಇದ್ವು ಅವಾಗ ಈಗ ತಿನ್ನೋದು ನೋಡಿ ನಮ್ಮವ್ವ ಗಾಬರಿ ಆಗಿದ್ವು ಎಷ್ಟು ತಿತ್ತಾಳಿತು ಸುಲ್ಗಾಯಿ ಅಂತೇಳಿ ಇದು ಸುಲ್ಗಾಯಿ ಅಂತಾರೆ ನಮ್ಮ ಕಡೆ ಇದು ಕಡ್ಲಿ ಹಸಿ ಕಡ್ಲಿ ಮಾಡ್ಬೋದು ಯಾವ್ದು ಇದೊಂದು ಮ್ಯಾನೇಜ್ಮೆಂಟ್ ಉದುರುತ್ತಾ
ನಮ್ಮವ್ ಗಾಬರಿ ಆಗ್ಬಿಟ್ಟಿದ್ಲು, ಎಷ್ಟು ಇಷ್ಟು ತಿಂತಾಳ ಅಂತೇಳಿ. ಅಷ್ಟು ತಿಂತಾಳ, ಅಷ್ಟು ಇಷ್ಟ ಅದು. ನನಗೆ ಗಾಬರಿ ಆಗುತ್ತೆ ಒಂದು ಸಲ ನೋಡಿದ್ರೆ. ಫುಲ್ ಕಾಶೈತ್ ನೀರು, ಇದ್ರೊಳಗೆ ಗುಳಿಗೆ ಹಾಕ್ಬೇಕು. ಇದು ಒಂಥರ ಕೊಟ್ಟು ಭಾಳ ಇತ್ತಕ್ಕ, 20 ರೂಪಾಯಿ. ಅದನ್ನೇನು ಮಾಡ್ತಿ? ಸೂಜಿ ಚುಚ್ಚಿ ಅದ್ರ ಒಳಗಿಂದ ಹಾಕ್ಬೇಕು. ಅಯ್ಯ, ನೀ ಬರೀ ಅದನ್ನ ಹೋಗಿ ಕರೆ ಹೋಗುತ್ತದ ಗುಳಿಗೆ. ಇದನ್ನ ಏಯ್ ಚುಚ್ಚಿ ಅದ್ರೊಳಗೆ ಹಾಕ್ಬೇಕು. ನೀ ಬರೀ ಒಗದಂದ್ರೆ ಕರಗುತ್ತದ ನೋಡು. ಚುಚ್ಚಿ ಹಾಕಂಗಂದ್ರೆ ನಿಂಗೆ ಡೌಟ್ ಇದ್ರೆ ಹೋಗಿಲ್ಲ. ನೋಡು. ಹೌದೇ? ಹೌದು ಹೌದು. ಹೊತ್ಕೋ ಪಟ್ಟನ. ಹೌದು, ಉಪ್ಪು ಹೊಡಿತದ. ಹಬಿ ಎಲ್ಲ ಚಕ್ಕೋದು. ವಿಕ್ಸ್ ಕತೆನೇ ಐತಿ, ಏನಿಲ್ಲ. ವಿಕ್ಸ್ ಸ್ಮೆಲ್ಲ ಅಲ್ಲೇ ಜಕ್ಕೋ, ಹಿಂಗ ಕೀಟಾಣುಗಳೆಲ್ಲ ಸಾಯ್ತಾವ ಮೂಗ್ನೇನು. ಕಣ್ಣು ಮುಚ್ಚಿ ಮೂಗು ಬಾಯಿ ತೆಗಿ. ಎಷ್ಟು ಸುಲಗ ತಿಂದೆ ಕುಂತೀಗ. ಇಲ್ಲಿ ತನ ಬರತ್ತೆ ಸ್ಮೆಲ್. ಫುಲ್ ಹೋಗ್ಲಿ, ನೀ ಫುಲ್ ಇನ್ನ ಹಂಗೆ ಇರು. ಇರುತ್ತ ಅಷ್ಟೇ ಇರು ಫುಲ್. ನಾ ಹೇಳೋ ಮಟ್ಟ ತೆಗಿಬೇಡ. ಫ್ಲೇವರ್ ಎಲ್ಲ ಬರೀ ಬಿಸಿ ಬಿಸಿನೀರು ಫ್ಲೇವರ್. ಇದು ಚುಚ್ಚಿದೆ ನೋಡೋಣ ಅದಕ್ಕೆ ಕಸ. ಜಲ್ಲಿ ಆಗೈತಿ. ತಗೋ ನಾ ಹೇಳೋ ಮಟ್ಟ ಇನ್ನೂ ಸ್ವಲ್ಪ ಅದು ಇರುತ್ತೆ. ಇನ್ನ ಸ್ವಲ್ಪ ಇದು ಹಚ್ಕೋ. ಮೂಗ್ನಾಗೆಲ್ಲ ಹೋಗೈತಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಡ. ತಗೋ ಹೆಂಗ ಅನಿಸ್ತು ಮೂಗೇನಿದು ಕ್ಲೋಸ್ ಐತಿ, ಇದು ಓಪನ್ ಐತಿ. ಇದು ಸ್ವಲ್ಪ ಫ್ರೀ ಅನ್ಸತೈತಿ. ಏನಾಯ್ತು ಇದನ್ನ ಅಳಗಾಡಿಸ್ದಂಗ ಹಂಗ ಬರ್ತೈತದ. ಓಪನ್ ಆತ ಮೂಗು ಓಪನ್ ಆಗೋದಿಲ್ಲ, ಎಲ್ಲ ಉರಿ ಆಗುತ್ತೆ. ನೀ ಕಣ್ಣು ತೆಗಿಬೇಡ. ಕಣ್ಣಾಗ ತೆಗಿಯತ್ತಿ, ಒರ್ಸ್ಕೊ. ಎರಡು ಮೂಗು ಓಪನ್ ಆಗಿದ್ದು ಅಂದ್ರೆ ಕ್ಲಿಯರ್ ಆಕಿತ್ತು. ಇದೊಂದು ಕ್ಲೋಸ್ ಐತಿ, ಇದು ಓಪನ್ ಐತಿ. ನಾ ಓಪನ್ ಮಾಡಿಸ್ತೀನಿ ಬಾಯ್ಸದ್. ಅಯ್ಯೋ, ಓಪನ್ ಮಾಡಿಸಿ ಇನ್ನೊಂದು ಟ್ಯಾಬ್ಲೆಟ್ ಹಾಕ್ತೇನೆ ಅದ್ರೊಳಗೆ. ಟ್ಯಾಬ್ಲೆಟ್ಲೇ ಅಲ್ಲ, ಒಂದು ಟೆಕ್ನಿಕ್ ಐತೆ ನನ್ನ ಕಡೆ. ಈಗ ಗುಳಿಗೆ ತೊಗೊಂಡು ಮುಕ್ಕೊಂಬಿಡ್ತೀನಿ. ಗುಳಿಗೆ ತೊಗೊಂಡು ಸೀದಾ ಮುಕ್ಕೋಬೇಕು, ಎಚ್ಚರಿರಬಾರ್ದು. ಅದಕ್ಕಂತೇಳಿ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.